ರಸಕಾಲನ ಅಂದ್ರೆ ಟೈಮ್ಗಿಂತ ಮುಂಚೆನೆ ಡಿಸ್ಚಾರ್ಜ್ ಆಗೋದು. ಏನ್ ಬುಕ್ ಡೆಫಿನೇಷನ್ ಏನ್ ಹೇಳುತ್ತಪ್ಪ? ಬುಕ್ ಡೆಫಿನೇಷನ್ ಏನ್ ಹೇಳುತ್ತೆ ಅಂದ್ರೆ, ಒಂದ್ ಮನುಷ್ಯ 1 ನಿಮಿಷ ಒಳಗಡೆನೆ ಅಂದ್ರೆ ಅವ್ರ ಪಾರ್ಟ್ನರ್ ಜೊತೆಗೆ ಫೋರ್ ಪ್ಲೇ ಆದ್ಮೇಲೆ ಯಾವಾಗ ಡೈರೆಕ್ಟ್ ಇಂಟರ್ ಕೋರ್ಸ್ ಆಗುತ್ತೆ ಅಂದ್ರೆ ಯೋನಿ ಒಳಗಡೆ ಯಾವಾಗ ಲಿಂಗ್ ಹೋಗುತ್ತೆ ಅಲ್ಲ, ಅಟ್ಲೀಸ್ಟ್ ಅವನು 1 ನಿಮಿಷ ಒಳಗಡೆ ಹೊರಗಡೆ ಮಾಡ್ಬೇಕು ಈ ಕ್ರಿಯೆನ. ಸೊ 1 ನಿಮಿಷ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಇದೆ ಅಂದ್ರೆ ಶೀಘ್ರಸ್ಖಲನ ಅಂತ. ಇದು ಬುಕ್ ನಲ್ಲಿ ಇರುವ ಡೆಫಿನೇಷನ್. ಬಟ್ ನನ್ನ ಪರ್ಸನಲ್ ಪ್ರಾಕ್ಟೀಸ್ ನಲ್ಲಿ ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಹೇಳ್ತೀನಿ ಅಂದ್ರೆ, ಇದು 1 ನಿಮಿಷದಲ್ಲಿ ಒಂದ್ ಮಹಿಳೆಗೆ ಏನು ಗೊತ್ತಾಗಲ್ಲ. ಒಂದ್ ಮಹಿಳೆಗೆ ಆಕ್ಟಿವೇಟ್ ಆಗ್ಬೇಕಂದ್ರೆ 8 ನಿಮಿಷ 10 ನಿಮಿಷ ಫಸ್ಟ್ ಫೋರ್ ಪ್ಲೇ ಮಾಡಬೇಕು. ಫೋರ್ ಪ್ಲೇ ಇದ್ಮೇಲೆ ಅಟ್ಲೀಸ್ಟ್ 1 ನಿಮಿಷನೋ 2 ನಿಮಿಷನೋ ಫಸ್ಟ್ ನೀವು ಸ್ಲೋ ಆಗಿ ಏನ್ ಮಾಡಬೇಕು, ಸ್ಟ್ರೋಕ್ ಮಾಡಬೇಕು. ಅಂದ್ರೆ ಸ್ಲೋಲಿ ಇನ್ಸರ್ಟ್ ಮಾಡೋದು, ಹೊರಗಡೆ ರಿಟ್ರಾಕ್ಟ್ ಮಾಡೋದು, ಒಳಗಡೆ ಹಾಕೋದು, ಹೊರಗಡೆ ತೆಗೆಯೋದು. 2 ನಿಮಿಷ ಆದ್ಮೇಲೆ ಸ್ವಲ್ಪ ನೀವು ಸ್ಟ್ರೋಕ್ ಸ್ಪೀಡ್ ನ ಜಾಸ್ತಿ ಮಾಡಬೇಕು. ಅದು ಒಂದು 2 ನಿಮಿಷ ಆಗ್ಬೇಕು. ಟೋಟಲ್ ಇದು 4 ನಿಮಿಷ ಆದ್ಮೇಲೆ ಪೊಸಿಷನ್ ಚೇಂಜ್ ಮಾಡಬೇಕು. ಅವಾಗ ಒಂದು 2 ನಿಮಿಷ ಆಗ್ಬೇಕು. ಸೊ ಮಿನಿಮಮ್ 4 ದಿಂದ 5 ನಿಮಿಷ ನೀವು ಸೇರಿದ್ರೆ ದಟ್ ಈಸ್ ಕಾಲ್ಡ್ ಒಂದು ಆವರೇಜ್ ಸೆಕ್ಸುವಲ್ ಕೊಯ್ಟಸ್ ಅಥವಾ ಐವರೇಜ್ ಲೈಂಗಿಕ ಕ್ರಿಯೆ. ಇವಾಗ ನೀವು ಜಸ್ಟ್ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಸರ್ 30 ಸೆಕೆಂಡು ಇರಲ್ಲ ಸರ್, ಡಿಸ್ಚಾರ್ಜ್ ಆಗ್ಬಿಡುತ್ತೆ. ನೋಡಕ್ ಚೆನ್ನಾಗಿದ್ದೀನಿ, ಹೆಲ್ದಿ ಇದ್ದೀನಿ, ಡೈಲಿ 2 ಅವರ್ ಜಿಮ್ ಮಾಡ್ತೀನಿ, ಪ್ರೋಟೀನ್ ಶೇಕ್ ತಗೊಳ್ತೀನಿ, ಹೈಟ್ 6 ಫೀಟ್ ಇದೆ, ನನಗೆ ಮುಜುಗರ ಆಗುತ್ತೆ ಸರ್ ವೈಫ್ ಎದುರುಗಡೆ ಅಥವಾ ಪಾರ್ಟ್ನರ್ ಎದುರುಗಡೆ ಹೋಗುವಾಗ. ಸದ್ಯಕ್ಕೆ ನಾನು ಸೆಕ್ಸ್ ನ ಅವಾಯ್ಡ್ ಮಾಡ್ತೀನಿ. ನನಗೆ ತುಂಬಾನೇ ಸ್ಟಿಮ್ಯುಲೇಷನ್ ಆಗ್ತಾ ಇದ್ರೆ ನಾನೇ ಬಾತ್ರೂಮ್ ನಲ್ಲಿ ಹೋಗ್ಬಿಟ್ಟು ಮಾಸ್ಟರ್ಬೇಷನ್ ಮಾಡ್ತೀನಿ. ಬಟ್ ಇವಾಗ ಎಷ್ಟು ದಿವಸ ಅಂತ ನಾನು ಪಾರ್ಟ್ನರ್ನ ಅವಾಯ್ಡ್ ಮಾಡೋಕ್ಕಾಗುತ್ತೆ ಸರ್? ಅವರು ಕೇಳ್ತಾರಲ್ಲ ಸರ್, ಅವ್ರದ್ದು ಒಂದು ಬಾಡಿಗೆ ಒಂದು ಬೇಸಿಕ್ ನೆಸೆಸಿಟಿ ರಿಕ್ವೈರ್ಮೆಂಟ್ ಇರುತ್ತಲ್ಲ ಸರ್, ಏನಾದರೂ ಮಾಡಿ ಸರ್. ನನಗೆ ಎಲ್ಲ ದೇವರು ಎಲ್ಲ ರೀತಿಯಿಂದ ಸೌಕರ್ಯ ಇದ್ದಾರೆ, ನಾನು ಬಡತನದಿಂದ ಬಂದಿದ್ದೀನಿ ಸರ್, ಇವತ್ತು ನಾಳೆ ಒಳ್ಳೆ ಲೆವೆಲ್ ಬಂದಿದೆ ಸರ್, ಸ್ವಂತ ಮನೆ ಇದೆ, ಕಾರ್ ಇದೆ, 2-3 ಮನೆಯಿಂದ ಬಾಡಿಗೆ ಬರುತ್ತೆ, ಎಲ್ಲ ರೀತಿಯಿಂದ ಸೌಕರ್ಯ ಇದೆ. ಬಟ್ ಇವಾಗ ನನಗೆ ಇದು ವೀಕ್ನೆಸ್ ಬಂದಿದೆ. ಸೊ ಯಾವಾಗ ಶೀಘ್ರಸ್ಖಲನ ಬಗ್ಗೆ ನಾನು ಮಾತಾಡಿದಾಗ ಇದು 3-4 ರೀಸನ್ಸ್ ಇರುತ್ತೆ. ಮೆನ್ ಏನಂದ್ರೆ ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್. ಅಂದ್ರೆ ಪೆನಿಸ್ ಮುಂದಿನ ತುದಿ ಏನಿದೆ ನೋಡಿ, ಈ ಪಾರ್ಟು, ಇದರಲ್ಲಿ ಸೆನ್ಸೇಷನ್ ತುಂಬಾ ಜಾಸ್ತಿ ಆದರೆ, ಈ ಸೆನ್ಸೇಷನ್ ಜಾಸ್ತಿ ಆಗಕ್ಕೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಒಂದು, ಯೂಶಲಿ ಯಾರು ತುಂಬಾ ಬೇಗ ಆಂಗ್ಸೈಟಿ ಬರುತ್ತೆ, ತುಂಬಾ ಬೇಗ ಎಕ್ಸೈಟ್ ಆಗ್ತಾರೆ, ಅವ್ರನಲ್ಲಿ ಜಾಸ್ತಿ ಇರುತ್ತೆ. ಎರಡನೇದು, ಯಾರ ಬಾಡಿನಲ್ಲಿ ವೈಟಮಿನ್ B12 ಡೆಫಿಷಿಯನ್ಸಿ ಇರುತ್ತೆ, ವೈಟಮಿನ್ D ಡೆಫಿಷಿಯನ್ಸಿ ಇರುತ್ತೆ, ಅವ್ರನಲ್ಲಿ ಸೆನ್ಸೇಷನ್ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಜನರಿಗೆ ಫಂಗಲ್ ಇನ್ಫೆಕ್ಷನ್ ಬಂದಿರುತ್ತೆ ಏರ್ನಲ್ಲಿ, ಅದರಿಂದ ಸೆನ್ಸೇಷನ್ ಜಾಸ್ತಿ ಆಗೋದಿರುತ್ತೆ. ಸ್ವಲ್ಪ ಜನರಿಗೆ ಅಲ್ಲಿ ಹರ್ಪಿಸೋ ಅಥವಾ ಯಾವುದೋ ಬೇರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಕಾಯಿಲೆ ಬಂದಿದಿರುತ್ತೆ, ಅದರಿಂದ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಜನರಿಗೆ ಏನಾಗುತ್ತೆ, ಒಂಥರ ಕೊಂಡೋಮ್ ಯೂಸ್ ಮಾಡಿ ಸೆಕ್ಸ್ ಮಾಡೋದು ಅಭ್ಯಾಸ ಆಗಿದ್ಬಿಡುತ್ತೆ ಬಾಡಿನಲ್ಲಿ. ಸೊ ಅವ್ರು ಕೊಂಡೋಮ್ ಯೂಸ್ ಮಾಡಿಬಿಟ್ಟು ಸೇರಿದ್ರೆ ಯೂಶಲಿ ಅವ್ರಿಗೆ ಸೆನ್ಸೇಷನ್ ಜಾಸ್ತಿ ಫೀಲ್ ಆಗಲ್ಲ. ಬಟ್ ವಿತೌಟ್ ಕೊಂಡೋಮ್ ಯಾವಾಗ ಸೇರಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಸೆನ್ಸೇಷನ್ ತುಂಬಾ ಬೇಗ ಆಗ್ಬಿಟ್ಟು ಬೇಗ ಸ್ಖಲನ ಆಗುತ್ತೆ. ಸೊ ಒಂದಾಯ್ತು ನಮಗೆ ಹೈಪರ್ ಸೆನ್ಸಿಟಿವಿಟಿ ಗ್ಲಾನ್ಸ್ ಪೆನಿಸ್. ಎರಡನೇದು ಅಂದ್ರೆ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್. ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ ನ ನರಗಳನ್ನ, ಅಲ್ಲಿ ಮಸಲ್ಸ್ ನ, ಆರ್ಟರೀಸ್ ನ, ವೇನ್ಸ್ ನ ಸಪೋರ್ಟಿಂಗ್ ಹಿಂಭಾಗ ಏನಾಗುತ್ತೆ, ಒಂದು ಮಸಲ್ ಇರುತ್ತೆ. ಈ ಮಸಲ್, ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ, ಆ ಮನೆಗೆ ಕೆಳಗಡೆ ಒಂದು ಪಾಯ ಇರುತ್ತೆ. ಸೊ ಪಾಯ ವೀಕ್ ಆಗ್ಬಿಟ್ರೆ ಮನೆ ಏನಿರುತ್ತೆ, ಜಾಸ್ತಿ ನಿಮ್ಗೆ ಹೈಟ್ ತಗೊಳಕ್ಕಾಗಲ್ಲ ಅಥವಾ ಜಾಸ್ತಿ ದಿನ ಅದರದ್ದು ಲೈಫ್ ಇರಲ್ಲ, ಬೀಳೋ ಸಾಧ್ಯತೆ ಇರುತ್ತೆ. ಸೊ ಯಾವಾಗ ನಿಮ್ದು ಪಾಯ ಕರೆಕ್ಟ್ ಆಗಿಲ್ಲ ಅಂದ್ರೆ ಮನೆ ಬೀಳೋ ಸಾಧ್ಯತೆ ಇರುತ್ತೆ ನೋಡಿ. ಇಲ್ಲಿ ಕೂಡ ನಿಮ್ ಪೆನಿಸ್ ನಲ್ಲಿ ಇದು ಪಾಯ, ಈ ಪೆಲ್ವಿಕ್ ಫ್ಲೋರ್ ಮಸಲ್ ಅಂದ್ರೆ ಈ ಮಸಲ್ ವೀಕ್ ಆಯಿತು, ಅದು ವ್ಯಾಯಾಮ ಇಲ್ಲ ಅಂತ ಇರ್ಬೋದು, ಅದು ವೇಟ್ ಗೇನ್ ಆಗಿದ್ದರಿಂದ ಇರ್ಬೋದು, ಅಥವಾ ಡಯಾಬಿಟಿಸ್ ಇಂದ ಇರ್ಬೋದು, ಅಥವಾ ಲೋಕಲ್ ಏರಿಯಾದಲ್ಲಿ ಆಗುವ ಬೇರೆ ಪ್ರಾಬ್ಲಮ್ ಇಂದ ಆಗಿರ್ಬೋದು. ಸೊ ಈ ಪೆಲ್ವಿಕ್ ಫ್ಲೋರ್ ಮಸಲ್ ನ ಟೋನ್ ಮಾಡ್ಬೇಕಂದ್ರೆ ಯೂಟ್ಯೂಬ್ ನಲ್ಲಿ ಹೋಗ್ಬೇಕು ನೀವೆಲ್ಲರೂ. ಕೀಗಲ್ ಎಕ್ಸರ್ಸೈಸ್ ಅಂತ ಸರ್ಚ್ ಮಾಡಿ. ನಾನು ಸ್ಲೋಲಿ ಮತ್ತೊಂದು ಸರ್ತಿ ಹೇಳ್ತೀನಿ. ಕೀಗಲ್, KEGEL ಎಕ್ಸರ್ಸೈಸ್ ಅಥವಾ ವ್ಯಾಯಾಮ. ಆವಾಗ ನಿಮಗೆ ಇದ್ರದ್ದು ವಿಡಿಯೋಸ್ ಬರುತ್ತೆ. ಅಥವಾ ನಂದೇ ಯೂಟ್ಯೂಬ್ ಚಾನೆಲ್ ನಿಮಗೆ ಕೀಗಲ್ ಎಕ್ಸರ್ಸೈಸ್ ಸರ್ಚ್ ಮಾಡಿದ್ರು ಕೂಡ ಯೂಟ್ಯೂಬ್ ನಲ್ಲಿ ನಿಮಗೆ ವಿಡಿಯೋಸ್ ಬರುತ್ತೆ. ಅದರಲ್ಲಿ ಈ ಪರ್ಟಿಕ್ಯುಲರ್ ಅಂದ್ರೆ ಹೊಕ್ಕಳ ಕೆಳಗದಿಂದ ನಿಮ್ದು ಮೋಷನ್ ಏರಿಯಾ ಪಾಯಿಂಟ್, ಈ ಪಾಯಿಂಟ್ ನಲ್ಲಿ ಇರುವ ಮಸಲ್ ನ ಸ್ಟ್ರೆಂತ್ ಗಾಗಿ ಎಕ್ಸರ್ಸೈಸಸ್ ಬರುತ್ತೆ. 4 ಅಥವಾ 5 ಸೆಟ್ ಎಕ್ಸರ್ಸೈಸಸ್ ಹೇಳ್ಕೊಡ್ತಾರೆ. ಆ ಎಕ್ಸರ್ಸೈಸ್ ನ ಡೈಲಿ ಒಂದು 5 ನಿಮಿಷನೋ 10 ನಿಮಿಷನೋ
ಟೈಮ್ ಇದ್ರೆ 20 ನಿಮಿಷ ಡೈಲಿ ಮಾಡಕ್ ಸ್ಟಾರ್ಟ್ ಮಾಡಿ. ಈ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಇದ್ರೆ, ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ, ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಏನಾದ್ರೂ ಇದ್ರೆ ನೀವು 1 ಕ್ವಿಂಟಲ್ 10 ಕ್ವಿಂಟಲ್ ಯಾವುದೋ ಪಿಲ್ಸ್ ತಗೊಂಡ್ರೆ ನಿಮಗೆ ಯಾವುದೋ ರೀತಿ ಇದರಲ್ಲಿ ಬೆನಿಫಿಟ್ ಆಗೋದೇ ಇಲ್ಲ. ಯಾಕಂದ್ರೆ ನರ್ವ್ ಡ್ಯಾಮೇಜ್ಗೆ ಟ್ರೀಟ್ಮೆಂಟ್ ಇದೆ, ವೇನಸ್ ಡ್ಯಾಮೇಜ್ಗೆ ಟ್ರೀಟ್ಮೆಂಟ್ ಇದೆ, ಹಾರ್ಮೋನಲ್ ಡ್ಯಾಮೇಜ್ಗೆ ಟ್ರೀಟ್ಮೆಂಟ್ ಇದೆ. ಬಟ್ ಮಸಲ್ಸ್ ಯಾವಾಗ ವೀಕ್ ಆಗುತ್ತೆ, ಆ ಮಸಲ್ಸ್ ನ ನೀವೇ ಸ್ಟ್ರಾಂಗ್ ಮಾಡಬೇಕು. ಯಾವುದೋ ಪಿಲ್ ತಗೊಂಡ್ಬಿಟ್ಟು ನಾನು ಅದನ್ನ ಸ್ಟ್ರಾಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಎಕ್ಸರ್ಸೈಸ್ ಮಾಡಬೇಕು. ಈಗ ಒಂದು ಕಾಮಿಡಿ ತರ ಹೇಳ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಜಿಮ್ ಹೋಗ್ಬೇಕು, ಬಾಡಿ ಡೆವಲಪ್ ಮಾಡಬೇಕು. ನಾನು ದಿನಾ ಜಿಮ್ ಹೋಗ್ತೀನಿ ಸರ್, 1 ಅವರ್ ಕೂತ್ಕೊಂಡು ಬರ್ತೀನಿ ಅಂದ್ರೆ ನನ್ನ ಬಾಡಿಯಾಗಿ ಡೆವಲಪ್ ಆಗ್ತದೆ ಅಂದ್ರೆ ಆಗಲ್ಲ. ಜಿಮ್ ನಲ್ಲಿ ಕೂತ್ಕೊಂಡು ಬಂದ್ರೆ ನಿಮ್ ಮಸಲ್ ಡೆವಲಪ್ ಆಗಲ್ಲ, ನೀವು ಎಕ್ಸರ್ಸೈಸ್ ಮಾಡಬೇಕು ಅದರ ಜೊತೆಗೆ, ಅವಾಗ ಮಾತ್ರ ಬಾಡಿ ಡೆವಲಪ್ ಆಗುತ್ತೆ. ಅದೇ ರೀತಿ ಇಲ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಪ್ರಪಂಚದಲ್ಲಿ ಯಾವ ಮೆಡಿಸಿನ್ ಈ ಶೀಘ್ರಸ್ಖಲನದಲ್ಲಿ ಚಿಕಿತ್ಸೆ ಕೊಡಲ್ಲ. ಮೂರನೇದು ಏನಂದ್ರೆ ವೀರ್ಯ ತುಂಬಾ ವಾಟರಿ ಆಗ್ತದೆ ಅಥವಾ ವೀರ್ಯ ತುಂಬಾ ತೆಳುವಾದರೆ. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವೀರ್ಯ ಹೇಗಿರ್ಬೇಕು, ಸ್ನಿಗ್ಧಂ ಅಂದ್ರೆ ಏನಿರ್ಬೇಕು, ಸ್ಟಿಕ್ಕಿ ಸ್ಟಿಕ್ಕಿ ಇರಬೇಕು, ಪಿಚ್ಲಂ ಅಂದ್ರೆ ಸ್ಲಿಪಿ ಇರಬೇಕು, ಮಧುರಂ ಅಂದ್ರೆ ಸ್ವೀಟ್ನೆಸ್ ಇರ್ಬೇಕು ಅದರಲ್ಲಿ. ಸೊ ಈ ತರ ವೀರ್ಯ ಹೇಳಿದ್ದಾರೆ, ಗುಣಗಳು ಹೇಳಿದ್ದಾರೆ. ಈ ವೀರ್ಯ ಹೇಗಿರ್ಬೇಕಂದ್ರೆ ಇದರ ಪೊಟೆನ್ಸಿ ಜೇನುತುಪ್ಪ ತರ ಇರಬೇಕು. ಜೇನುತುಪ್ಪ ಎಷ್ಟು ಗಟ್ಟಿಗೆ ಇರುತ್ತೆ ಅಷ್ಟು ವೀರ್ಯ ಇರಬೇಕು. ನೀವು 2 ಗ್ಲಾಸ್ ತಗೊಳ್ಳಿ ಅಥವಾ 2 ಬಾಟಲ್ ತಗೊಳ್ಳಿ, 1 ಬಾಟಲ್ನಲ್ಲಿ ಜೇನುತುಪ್ಪ ಹಾಕಿ 1 ಬಾಟಲ್ನಲ್ಲಿ ನೀರು ಹಾಕಿ, ಆ ಬಾಟಲ್ನ ಏನ್ ಮಾಡಿ ಈ ತರ ಉಲ್ಟಾ ಮಾಡಿ. ಯಾವ ಬಾಟಲ್ದಿಂದ ನೀರು ಅಥವಾ ಜೇನುತುಪ್ಪ ಬೇಗ ಹೋಗುತ್ತೆ ನೋಡಿ, ನೀರು ಇದ್ದಿದ್ದ ಬಾಟಲ್ ಬೇಗ ಖಾಲಿ ಆಗುತ್ತೆ, ಜೇನುತುಪ್ಪ ಇದ್ದಿದ್ದ ಬಾಟಲ್ ಸ್ಲೋಲಿ ಸ್ಲೋಲಿ ಹೋಗುತ್ತೆ. ಯಾಕೆ ಅಂದ್ರೆ ಅದರ ಪೊಟೆನ್ಷಿಯಲ್ ಏನಿದೆಯಲ್ಲ ತುಂಬಾ ಸ್ಟಿಕ್ಕಿ ಇದೆ. ಸೊ ಸ್ಲೋಲಿ ಸ್ಲೋಲಿ ಹೊರಗಡೆ ಬರುತ್ತೆ. ಸೊ ವೀರ್ಯನ ಗಟ್ಟಿ ಮಾಡಕ್ಕೆ ಸರ್ಟನ್ ಔಷಧಿ ಅಥವಾ ಆಹಾರ ಹೇಳ್ತೀನಿ. ಒಂದು, ವೀರ್ಯ ಎಷ್ಟು ಗಟ್ಟಿಗೆ ಮಾಡ್ಬೇಕಂದ್ರೆ ಎಲ್ಲಕ್ಕಿಂತ ಬೆಸ್ಟ್ ಮೆಡಿಸಿನ್ ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ ಅದು ಏನಂದ್ರೆ ನಾಟಿ ಹಸುವಿನ ತುಪ್ಪ. ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ತುಪ್ಪದ ಏನು ಗುಣಧರ್ಮ ಇದೆ, ನಾನು ನಾಟಿ ಹಸು ತುಪ್ಪ ಬಗ್ಗೆ ಹೇಳ್ತಾ ಇದ್ದೀನಿ. A2 ಘೀ ಅಂತ ಹೇಳ್ಬೋದು. ಯಾವುದೋ ರೀತಿ HF, ಜರ್ಸಿ, ಎಮ್ಮೆ ಅದರ ತುಪ್ಪ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾಟಿ ಅಂದ್ರೆ ನಾಟಿ ಹಸುನೇ ಇರ್ಬೇಕದು. ಆ ತುಪ್ಪನಲ್ಲಿರುವ 10 ಲಕ್ಷಣಗಳು ನಮ್ಮ ವೀರ್ಯನಲ್ಲಿ ಇರುವ 10 ಲಕ್ಷಣಗಳು 2 ಸೇಮ್. ಸೊ ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಸಮಗುಣ ಇರುವ ಆಹಾರ ಬಾಡಿನಲ್ಲಿ ಸಮ ಅಗ್ನಿನ ಅಥವಾ ಸಮ ಪೇಶಿನ ಏನಾಗುತ್ತೆ ನರಿಶ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ವೀಟ್ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಇನ್ನೂ ಸ್ವಲ್ಪ ಸ್ವೀಟ್ ಹಾಕ್ಬಿಟ್ರೆ ಅದರದ್ದು ಟೇಸ್ಟ್ ಮತ್ತೆ ಚೆನ್ನಾಗಾಗುತ್ತೆ. ಅದು ಸ್ವೀಟ್ ಇದೆ, ಅದರಲ್ಲಿ ಕೈ ಪದಾರ್ಥ ಆದ್ರೆ ಸ್ವೀಟ್ ಕಡಿಮೆ ಆಗುತ್ತೆ. ಸೊ ತುಪ್ಪ ಎಷ್ಟು ಚೆನ್ನಾಗಿ ತಿಂತೀರಾ ನಿಮ್ದು ವೀರ್ಯ ಅಷ್ಟು ಚೆನ್ನಾಗಿರುತ್ತೆ. ಮತ್ತೊಂದು ಹೇಳ್ತೀನಿ, ವೀರ್ಯ ಚೆನ್ನಾಗಾಗಬೇಕಂದ್ರೆ ಖರ್ಜೂರ, ಅಂಜೂರ, ಕೊಬ್ಬರಿ, ಬೆಲ್ಲ ಅಂದ್ರೆ ಈ ಅಖಾಡನಲ್ಲಿ ಕುಸ್ತಿ ಪೈಲ್ವಾನ್ ಏನೇನ್ ತಿಂತಾರ ಸ್ವಲ್ಪ ಅವ್ರ ಡೈಟ್ ನೋಡಿ, ಅದು ಎಲ್ಲ ನೀವು ತಿನ್ನಕ್ ಸ್ಟಾರ್ಟ್ ಮಾಡಿ. ಹಳ್ಳಿ ಊರ್ಕಲೆ ಮತ್ತೊಂದು ಹೇಳ್ತೀನಿ, ಒಂದು ಮಹಿಳೆ ಡಿಲಿವರಿ ಆಗಿದೆ ಅಂತ ತಿಳ್ಕೊಳ್ಳಿ, ಡೆಲಿವರಿ ಆದ್ಮೇಲೆ ಅಕ್ಕಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಐಟಮ್ ಇದು ಮಾಡಿಬಿಟ್ಟು ಒಂದು ಲಡ್ಡು ಮಾಡ್ತಾರೆ. ಅವ್ರಿಗೆ ಕೇಳಿ ಏನೇನು ಹಾಕ್ತೀರಾ ಅಂತ, ಅದು ನೀವು ಮಾಡಿಬಿಟ್ಟು ಒಂದು ಜಾರ್ನಲ್ಲಿ ತುಂಬ್ಕೊಂಡಿಡಿ, ದಿನಾ ಒಂದು 2-2 ಚಮಚ ತಿನ್ನಿ, ಫುಲ್ ಪವರ್ ಆಗುತ್ತೆ, ವೀರ್ಯ ತುಂಬ ಗಟ್ಟಿಗಾಗುತ್ತೆ. ಸೊ ಇದು ಆಯಿತು ಶೀಘ್ರಸ್ಖಲನ ಬಗ್ಗೆ.